ಹಾಳಾಗ. ಏನ್ರಿ ಇದು ಕತೆ? ಹುಟ್ಟಬಾರ್ದ್ರಿ, ಹುಟ್ಟಬಾರ್ದು. ಮನುಷ್ಯರಾಗ ಮಾತ್ರ ಹುಟ್ಟಬಾರ್ದು. ಮನುಷ್ಯರಾಗ ಹುಟ್ಟಿದ್ರು ಪರವಾಗಿಲ್ರಿ, ಆದ್ರೆ ಬ್ರಾಹ್ಮಣರಾಗ ಹುಟ್ಟಬಾರ್ದು. ನೋಡಿ ಇವನು ಮನೆ ಹಾಳಾಗ. ಬ್ರಾಹ್ಮಣರಾಗ ಹುಟ್ಟಿದ್ರು ಪರವಾಗಿಲ್ಲ, ಮದುವೆ ಮಾಡ್ಕೋಬಾರ್ದು. ಇವನ್ನೇ ಗದು ಬಿದ್ದು ಹೋಗ. ಮದುವೆ ಮಾಡಿಕೊಂಡಂಗೆ ಇಷ್ಟೊಂದು ಮದುವೆ ಮಾಡ್ಕೊಂಡ್ರು ಪರವಾಗಿಲ್ರಿ, ಎರಡೆರಡು ಮಾತ್ರ ಮಾಡ್ಕೊಬಾರ್ದು. ನಮ್ಮ ಅಮ್ಮನಿಗೆ ಬಡ್ಕೊಂಡೆ, ಅಮ್ಮ ನನಗ್ ಮದುವೆ ಬೇಡ, ಅಮ್ಮ ನನಗ್ ಮದುವೆ ಬೇಡ ಬಡ್ಕೊಂಡೇರಿ. ಮಗನೇ ಶುಭ ಶುಭ ಆಗತ್ತೆ, ನನ್ನ ಪಿಂಡ ಹಾಕೋರು ಯಾರು, ಮದುವೆ ಮಾಡ್ಕೊಡೋ ಅಂತ ಹೇಳಿದ್ರು. ಮನೆ ಹಾಳಾಗ. ಏನೋ ಆಕೆ ಮಾತು ಕೇಳೋದು, ಮದುವೆ ಮಾಡ್ಕೊಂಡ್ರೆ ಉನ್ನೆ ಅಗದು ಬಿದ್ದು ಹೋಗ. 3 ವರ್ಷ ಆಯ್ತ್ರಿ, ಆಕೆ ಹೊಟ್ಟೆನಲ್ಲಿ ಒಂದು ಹೆಣ್ಣದ ಮನೆ ಹುಟ್ಟೋದು ಬೇಡವೆ. ಮತ್ತೆ ಪ್ರಾರಂಭ ಶುರುವಾಯ್ತು. ಮಗನೇ ಏನಮ್ಮ ಅದು? ಶುಭ 3 ವರ್ಷದಿಂದ ನೋಡ್ತೀನಿ, ನನ್ನ ಕೈ ಏನು ಕೊಡ್ಲಿಲ್ವಲ್ಲ, ಮತ್ತೊಂದು ಮದುವೆ ಮಾಡ್ಕೊಳ್ಳೋ. ಮಾರಿ ಮನೆ ಧನಲಕ್ಷ್ಮಿ ನಿನಗಾಗಿ ಕಾಯ್ತಾ. ನಿನ್ನ ಮನೆ ಹಾಳಾಗ. ಒಂದು ಮಾಡ್ಕೊಂಡೆ ಇಷ್ಟೊಂದು, ಇನ್ನೊಂದು ಮಾಡ್ಕೋಬೇಕೆ. ನನ್ನ ಪಿಂಡ ಹಾಕೋರು ಯಾರು? ನಿನ್ನ ಪಿಂಡ ನಾನೇ ಹಾಕ್ತೀನಲ್ಲಮ್ಮ. ಬೇಡ ಹಾಕೋಣ, ಒಂದು ಮೊಮ್ಮಗು ಬೇಕಲ್ಲ. ಮನೆ ಹಾಳಾಗ. ಆಕೆ ಮಾತು ಕೇಳಿ ಮಾಡಿ ಮನೆ ಧನಲಕ್ಷ್ಮಿನೂ ಕಟ್ಕೊಂಡೇರಿ. ಅವನು ಮನೆ ಹಾಳಾಗ. ಆಕೆ ಆ ಕಡೆಯಿಂದ ಹೀಗೆ ಬರ್ತಾ ಇದ್ದ ರೀ. ಏನೇ ಅದು ನಿನ್ರಿ, ನನಗ್ 3 ತಿಂಗಳು, ಆಕೆಗೆ 3 ತಿಂಗಳು ಅಂತ ಹೀಗೆ ಹೇಳಕ್ ಬಂದ್ರೆ ಈ ಕಡೆಯಿಂದ ಹೀಗೆ ಬರ್ತಾರೆ ರೀ. ನಿನ್ನ ಮನೆ ಹಾಳಾಗ. ಆ ಕಡೆಯಿಂದ ನೋಡ್ರಿ, ಈ ಕಡೆಯಿಂದ ಏನೇ ಅದು, ನನಗೂ 3 ತಿಂಗಳು. ಹೀಗೆ 3, 6, 6, 3 ಆಗಿ ಅವನು ಮನೆ ಹಾಳಾಗ. 3 ವರ್ಷಕ್ಕೆ 32 ಮಕ್ಕಳು ರೀ. ಯಾವ್ಯಾವ ಹೆಸರಿಟ್ಟಿದ್ದೀನೋ ಗೊತ್ತಿಲ್ಲ, ಯಾವ ಅಪ್ಪ ಅಂತ ಆಗ್ತೀನಿ. ಅವನು ಮನೆ ಹಾಳ. ಏನು ಮಾಡಿದ್ರಿ? ನನ್ನ ಶಿಷ್ಯ ಎಲ್ಲ ಹಾಳಾಗೋದ? ಇಲ್ಲಿ ಮನೆ